ನಮಸ್ಕಾರ ಫ್ರೆಂಡ್ಸ್, ಇವತ್ತೊಂದು ಯೂಸ್ಫುಲ್ ಆಗುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿನೇ ಆಗ್ತಾಯಿದೆ. ಇದು ಒಂದು ರೋಗನೇ ಅನ್ಬೋದು. ಇದನ್ನು ಸೆರಪಿನ ಹಣ್ಣು ಅಂತಾರೆ. ಅದಕ್ಕೆ ಔಷಧಿಯನ್ನು ನೀಡ್ತಾರೆ, ನಮ್ಮ ತಂದೆಯವರೇ ನೀಡ್ತಾರೆ ಫ್ರೆಂಡ್ಸ್. ಇದು ಜೇವರ್ಗಿ ತಾಲೂಕು, ಗುಲ್ಬರ್ಗ ಜಿಲ್ಲೆ, ವಸ್ತಾರಿ ಅಂತ ಗ್ರಾಮ. ಆಜುಬಾಜು ಗ್ರಾಮದವ್ರಿಗೆ ಯಾರಾದರೂ ಈ ರೀತಿ ತೊಂದರೆ ಇದ್ದರೆ ನೀವು ಕೂಡ ಬಂದು ಈ ರೀತಿ ಔಷಧನ ಹಾಕೋಬೋದು. ಅಕ್ಕಿ ಹಾಕಿ ಬೀಸ್ಕೊಂಡ್ಬರ್ತೀವಿ ಗೌಡ್ರು. ಜೋಳ ರೀ ಅವು ಅಕ್ಕಿ ಉಣ್ಬಾರ್ದು ಅಂತೇಳಿ ಮತ್ತು ಪ್ಯೂರ್ ಜೋಳನ ಬೀಸ್ಕೊಂಡ್ಬಂದು. ಅದು ಏನು ಹಾಕ್ಲತ್ತಿಪ್ಪ? ಸುಣ್ಣ ಅದು ಔಷಧ ಎರಡು ಮಿಕ್ಸ್ ಮಾಡ್ಬೇಕೇನು? ಔಷಧ ಎರಡು ಮಿಕ್ಸ್. ಸುಣ್ಣ ಎಷ್ಟು ವರ್ಷದಿಂದ ಕೊಡ್ಲತ್ತೀರಿ? ಮತ್ತೆ 8 ವರ್ಷ ಆಯ್ತವ. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಈ ರೀತಿ ಸೆರಪಿನ ಹುಣ್ಣು ಆಗ್ತಾಯಿದ್ರೆ ಬಂದು ಇಲ್ಲಿ ಔಷಧನ ಹಾಕಿಸ್ಕೋಬೋದು. ಇದಕ್ಕೇನು ₹1 ಖರ್ಚಿಲ್ಲ ಫ್ರೆಂಡ್ಸ. ನೋಡಿರಿ, ಈ ರೀತಿ ಒಂದು ತಪ್ಪಲ್ದಿಂದನೇ ನಾವು ಆರೋಗ್ಯಕರವಾದ ಅಂದರೆ ಆರೋಗ್ಯನ ಎಷ್ಟು ಮಂದಿ ಕಮ್ಮಿ ₹1 ಖರ್ಚಿಲ್ಲ. ಅದನ್ನೇ ಹಾಸ್ಪಿಟ್ಲಿಗೆ ಹೋಗೋ ಜನ. ಇವ್ರು ಯಾವ ಊರ್ಲಿಂದ ಬಂದಿರಿ? ಬೆಣ್ಣೂರವ್ರಿ, ವಸ್ತಾರಿ, ಸಿರ್ಸಿಗಿ. ಎಷ್ಟು ದಿನ ಐತ್ರಿ ಅಣ್ಣ ನೀವು ಹಚ್ಕೊಳಕತ್ತು? ಕಮ್ಮಿ ಅನ್ಸ್ಯದ್ರಿ? ಹಾಂ, ನಿಮಗೆ ಯಾರು ಹೇಳಿದ್ರಿ? ಏನು ಹೆಂಗೆ ಬಂದಿರಿ ನೀವು? ನಮ್ಮ ಊರಾಗ ಹಚ್ಚಾರತ್ತೇಳಿ ಸುದ್ದಿ ಐತ್ರಿ. ಹಾಂ, ಮೊದಲ್ರಿ ಒಂದು ಹುಡುಗ ಆಗಿತ್ತು, ನಮ್ಮ ಮಗನಿಗೆ ಆಗಿತ್ತು ರೀ. ಹೊರಗೆ ಹಾಕಿಸ್ಕೊಂಬಂದಿನ್ರಿ. ಹಾಂ ರೀ. ಅವ್ನು ಪತ್ತೆ ಭಾಳ ಬಿರ್ಸಿ ಹೇಳ್ತಾನೆ ರೀ. ಉಪಕಾರ ಉಳಿಲ್ಲ ಅಂದ್ರೆ ಅದು ಊಟನೇ ಅಲ್ರಿ ಅದು. ಮತ್ತು ಇಲ್ಲಿ ನಮ್ಮೂರಾಗ ಕೇಳೋಣ ಶಾಮ ಕೊಡ್ತಾನೆ, ಪತ್ತೆ ಇದು ಹೇಳಲ್ಲ. ಮುಂಜಿನ ದಿವ್ಸ ಅಟ್ಟೆ ಹೇಳ್ತಾನೆ ನಾನು ಮತ್ತೆ. ಹಾಂ, ಪತ್ತೆ ಅದೇನೂ ಇಲ್ರಿ? ಪತ್ತೆ ಅದರ ಉಳ್ಳಾಗಡ್ಡಿ, ಬದನೆಕಾಯಿ, ಚೌಳಿಕಾಯಿ, ಕುಂಬಳಕಾಯಿ, ಕಾಂಡ, ಮೀನು, ತತ್ತಿ. ಹಾಲ ಏನೋ ಉಣ್ಬೋದ್ರಿ? ಹಾಲ ಏನು ಉಣ್ಬೋದು ಕೇಳ್ತಾನೆ ಗೌಡ್ರು. ಹಾಂ, ಬೇಕಾದವನು ಅದೇ ಕುಂಬಳಕಾಯಿ, ಚೌಳಿಕಾಯಿ, ಬದನೆಕಾಯಿ, ಕಾಂಡ. ಅಕ್ಕಿಯನ್ನ ಇದಾರೆ ಹೇಳ್ತಾನೆ, ಬಿಡನ್ ತೋರಿಗಳು ಅದಕ್ಕೇನಪ್ಪ ಜಾತಿ ಗೌಡ್ರು. ನಮ್ಮ ಜೀವಕ್ಕೆ ಬಂದು ಮಾಡಬೇಕಲ್ರಿ. ಏನಿಲ್ಲ ನೋಡು, ನೀ ಬದ್ನಿಕಾಯಿ, ಆಲೂಗಡ್ಡಿ, ಕುಂಬಳಕಾಯಿ, ಕಾಂಡ ಬಿಟ್ಟೆತ್ತಿಕು, ಏನೂ ಸಂಬಂಧ ಇಲ್ಲ. ನೋಡಿ ಫ್ರೆಂಡ್ಸ್, ಇವರು ಬೆಣ್ಣೂರ ಗ್ರಾಮದಿಂದ ಹಚ್ಕೊಳಕ್ಕೆ, ಅವ್ರಿಗೂ ಕೂಡ ಸೆರಪಿನ ಹುಣ್ಣು ಆಗ್ಯದ ಅಂತೇಳಿ ಹಚ್ಕೊಳಕ್ಕೆ ನಮ್ಮ ತಂದೆಯವ್ರ ಕಡೆ ಬಂದಾರ. ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನಗಳಿಗೆ ಅವ್ರ ಕೈಯಿಂದ ಯಾವುದೇ ₹1 ಖರ್ಚಿಲ್ಲ. ಈಸಿಯಾಗಿ ಅಂದರೆ ಆರಾಮ್ನ ಜಲ್ದಿ ಮಾಡ್ಕೋಬೋದು ಅಂತೇಳಿ 3 ದಿನದಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳತ್ತಾರೆ ಅವರೇ. ಅವ್ರ ಬಾಯಿಂದನೇ ಕೇಳ್ರಿ ಈಗ. ಅದೇನು ಕೋಳಿ ಪುಚ್ಚ ಏನದು? ಕೋಳಿ ಪುಚ್ಚಲ್ಲಿ ಹಚ್ಚಬೇಕು. ಇಲ್ಲಿ ಬರ್ಲಾತ ನೀವು ಬೆನ್ನು. ಕೈಲಿ ಹಚ್ಬಾರ್ದು, ಬರೀ ಕೋಳಿ ಪುಚ್ಚದೇನೆ. ಏನು ಕೋಳಿ ಪುಚ್ಚದೇನೆ? ಇಲ್ಲೇ ನೋಡಿ ಸೆಟ್ ಮಾಡ್ಕೊ. ಪೂರ ಕಮ್ಮಿ ಅಂತ ಇಲ್ಲೇ ಇತ್ತು ಸೆರಪ್ ನೋಡ, ಇಲ್ಲೇ ಇತ್ತು ಇಲ್ಲಿ. ನಿಮ್ಮ ಕೆಲಸ ಭಾಳ ಕೊಟ್ಟಂಗೆ ಐತ್ರಿ ಗೌಡ್ರಿ. ನಿಮ್ಗೆ ತೊಂದರೆ ಮಾಡ್ದಂಗೆ ಐತ್ರಿ. ನಾವು ಯಾಕ ನಿನ್ನ ಜೀವನಕ್ಕೆ ಹೆಚ್ಚದ ನನ್ನ ಕೆಲಸ? ಅವನು ನಿನ್ನ ಜೀವನಕ್ಕೆ ಹೆಚ್ಚದ ಇಲ್ಲ? ನಿನ್ನ ಜೀವನಕ್ಕೆ ಹೆಚ್ಚದ ನೋಡಮ್ಮ. ಹೇಳಿ ಕೆಲಸ ಏನು ಕೆಲಸ ನೀನು? ಹೌದಿಲ್ಲ? ನಿಮ್ಗೆ ಕಮ್ಮರಿ ಅನ್ಸ್ಯದಲ್ರಿ? ಇದು ಎಷ್ಟನೇ ದಿವಸ ರೀ ನೀವು ಹಚ್ಕೊಳ್ಳೋದು? 3ನೇ ದಿವಸ ರೀ. 3ನೇ ದಿವಸ. 3 ದಿನದಾಗೆ ಕಮ್ಮಿ ಆಗ್ಯದ್ರಿ? ಏನು ಗುಳಿಗಿಲ್ಲ, ಎಣ್ಣಿಲ್ಲ, ಏನಿಲ್ಲ, ಬರೀ ಅದು ಔಷಧ ಮ್ಯಾಗೆ ಕಮ್ಮಿ ಆಗ್ಯದ. ಇಲ್ಲಿ ಮೊದಲ ಊರಾಗ ಹೆಸರು ಇಟ್ಟಿರಿ ಅದು ಇದು ಅಂತ ಹೇಳ್ರಿ. ಊರಾಗ ಮಂದಿ ಇಡೋದು ಬೇರೆ, ಡಾಕ್ಟ್ರ್ ಇಡೋದು ಬೇರೆ. ಡಾಕ್ಟ್ರ್ ಬಲ್ಲಿ ಹೋದನ್ರಿ ಅವಾಗ. ಹಾಂ, ಛಾಯಾ ಡಾಕ್ಟ್ರ್ ಬಲ್ಲಕ್ಕ ಎಡ್ರಾಮಿ ಛಾಯಾ ಡಾಕ್ಟ್ರ್ ಬಲ್ಲಿ. ಹ್ಞೂ ರೀ. ಅವರು ಸೆರಪಿ ಹುಣ್ಣು ಅಂತ ಹೇಳಿದ್ರೆ ಅವ್ರು ಇಂಶನ ಗೋಲಿ ಕೊಟ್ರಿ ಅವರು. ಹಾಂ, ಅವತ್ತು ಆಗಿನ ಪೂರ್ತಿ ಕಮ್ಮ ಆಗ್ತಂಗೆ ತಟಕ ಮತ್ತು ಇಂಶನ ಗೋಲಿ ಅವತ್ತು ತೊಗೊಂಡಿನ್ರಿ. ಮರುದಿನ ಗೌಡ್ರು ತೊಗೊಬೇಡ ಅಂತ ಹೇಳಿದ್ರೆ ಅವ್ರು ತೊಗೊಂಡಿದ್ರಿ. ಅವತ್ತು ಆ ಔಷಧ ಬಿಟ್ರು ಈ ಔಷಧ ಮ್ಯಾಗೆ ನಿಮ್ಗೆ ಕಮ್ಮಿ ಆಗ್ಯದ? ಕಮ್ಮಿ ಆಗ್ಯದ.
ಶೆರಪಿನ ಹುಣ್ಣಿನ ಜಾಸ್ತಿ ಅದ ರೀ ಸದ್ದು. ಹೌದ್ರಿ. ಉರಿತದೇನ್ರಿ? ಏನು ತಣ್ಣಗೆ ತಂಡ್ಯಾಗಾರ ಹತ್ತಂಗೆ ಹತ್ಬೇಕು. ಬರ್ಫ್ ಹತ್ತಂಗೆ ಹತ್ತದ್ರಿ. ಹಾಂ, ಹತ್ತಂದ್ರೆ ಹೋಗ್ಯದ ತಿಳ್ಕೊಬೇಕು ತಂಗಿ. ತಣ್ಣಗಾಯ್ತಪ್ಪ ಅಂದ್ರೆ ಹೋಗ್ಯದ ತಿಳ್ಕೊಬೇಕು. 10 ನಿಮಿಷ ಅದಕ್ಕೆ ಇದು ಹತ್ತದಕ್ಕೆ ಅದು ಸೆರಪಿನ ಹೋಗೋದಕ್ಕೆ 10 ನಿಮಿಷದಾಗ ಆಯ್ತು. ಒಟ್ಟೆ 3 ದಿನನೇ ಹಚ್ಕೋಬೇಕಂತ ಕಂಟಿನ್ಯೂ. ಇದೇನು ಆರತನ ಬಿಡ್ಬೇಕೇನಪ್ಪ? ತಣ್ಣಗೆ ಆರತ್ತಕ್ಕ ಈ ಸ್ವಲ್ಪ ಬರ್ಫ್ ಹತ್ತಂಗೆ ಹತ್ಲಾಯ್ತು ತಂಗಿ. ಅದು ಬರ್ಫ್ ಹತ್ತಂಗೆ ಹತ್ಲಾಯ್ತು. ಏನು ಗೌಡ್ರು ರೊಕ್ಕ ಅದು ತೋತಾರೇನ್ರಿ? ಇಲ್ರಿ ಅವ್ರು ರೊಕ್ಕ ಏನು ತೊಗೊಂಡಿರಿ. ಹನುಮಂತೇವ್ರಿಗೆ ಕಾಯಿ ಹೊಡ್ಕೊಂಡು ಹೋಗುತ್ತೆ ಹೇಳ್ತಾರವ. ಹಾಂ, 3 ದಿನ ಆಗನ 3 ದಿನ ಆಗನ ಹನುಮಂತೇವ್ರಿಗೆ ಕಾಯಿ ಹೊಡ್ಕೊಂಡು ಹೋಗೋದು. ಅಷ್ಟ್ರ ಮ್ಯಾಗೆ ಕಮ್ಮಿ ಆತು. ಅಷ್ಟ್ರ ಮೇಲೆ ಈಗ ನಿಮ್ಗೆ 2 ದಿನದಾಗ ಪೂರ್ತಿ ಬಾಡ್ಯದ್ರಿ ಅದು? ಪೂರ್ತಿ ಬಾಡ್ಯದ್ರಿ. ಇವತ್ತಿಗೆ 3 ದಿನ ಐತ್ರಿ. ಇವತ್ತಿಗೆ 3 ದಿನದಾಗ ಪೂರ್ತಿ ಬಾಡ್ಯದ್ರಿ. ಹಾಂ, 2 ದಿನ ಉರುಪಿತ್ರಿ. ಹಾಂ, ಇವತ್ತು ರಾತ್ರಿ 12 ಗಂಟೆನಿಂದ ಏನು ಹೊಟ್ಟೆ ಉರುಪಿಲ್ರಿ. ಹಾಂ. ಫಸ್ಟ್ ದಿನಕ ಈಗಿನ್ಕ ಬಿಡಿಸ್ಯದ್ರಿ ಒಂದು ಸ್ವಲ್ಪ ಪರಕ್ ಅನ್ಸ್ಯದ. ಭಾಳ ಪರಕ್ ಕಳ್ಸ್ಯಾರಿ. ಪೂರ ಕಮ್ಮಿ ಆದಂಗೆ ರೀ. 3 ದಿನ ಹಚ್ಕೋಬೇಕತ್ತೆ. ಇವತ್ತೊಂದು ದಿನ ಬಂದಿರಿ. ಹ್ಞೂ ರೀ, 3 ದಿನ ಹಚ್ಕೋಬೇಕು. ಇವತ್ತು ದಿನ ಬಂದಿರಿ. ಇದೇನು ಜಾಕ ಮಾಡಬಾರ್ದೇನಪ್ಪ ಹಿಂಗೆ? ಈ ಸದ್ ಮಾಡೇ ಬರ್ಬೇಕು ತಂಗಿ. ಜಾಕ ಮಾಡೇ ಬರ್ಬೇಕು. ಇಲ್ಲ, ಇದು ಒಣಗೋದ್ ಕೂಡಲೇ ಒಣದ ಕೂಡ ಮಾಡೋದಿಲ್ಲ, ನಾಳೆ ಮಾಡೋದು. ನಾಳೆ ಮುಂಜಾನೆ ತಾನೇ ಇದು ಆಯ್ತು. ತಾನೇ ಅದ ನಾಳೆ 3 ದಿನ ಮುಗಿದ ಮತ್ತೆ ಅರಿವಿ ಹೆಚ್ಚಿ ತಿಕ್ಕೋಬೇಕು. ಬೇಡ ಅಂತ ಹೋಗ್ಬಿಡ್ತದ. ಆಯ್ತು ತೋರಿ.